ನನ್ನಲ್ಲಿ ಒಂದು ಚೈನ್ ಜಸ್ಟ್ ಕಾಣಿಸ್ತಾ ಇದೆ. ಚಿನ್ನದ, ಬೆಳ್ಳಿದ, ಡೂಪ್ಲಿಕೇಟ? ಅಷ್ಟು ದುಡಿ, ಅಷ್ಟು ಚೆನ್ನಾಗಿರೋಣ. ಯಾರ ಮದ್ವೆನೂ ಮಗು ಇರಲ್ಲ. ಇವತ್ ನಿನ್ ಮಗನ್ಗ ಭಾಗ್ಯ ಸಿಕ್ಕಿದೆ. ಹಾಯ್, ಎಲ್ಲಿಗೂ ನಮಸ್ಕಾರ. ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಇವತ್ತು ನನ್ನಲ್ಲಿ ಒಂದು ಚೇಂಜಸ್ ಕಾಣಿಸ್ಬೋದು ನಿಮಗೆ. ಅದು ಏನು ಎತ್ತ ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ಇವತ್ತು ವಿಡಿಯೋ ತುಂಬಾ ಸ್ಪೆಷಲ್ ಆಗಿರುತ್ತೆ ಅಂತ ಹೇಳ್ತಾ, ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತು ನನ್ನಲ್ಲಿ ಒಂದು ಚೈನ್ ಜಸ್ಟ್ ಕಾಣಿಸ್ತಾ ಇದೆ. ಅದು ಏನು ಅಂದರೆ ಅದು ಏನು ಅಂದರೆ ಮಾಂಗಲ್ಯ ಚೈನ್. ಸೊ ಇದು ಚಿನ್ನದ, ಬೆಳ್ಳಿದ, ಡೂಪ್ಲಿಕೇಟಾ ಇಲ್ಲ ಏನಂತಾರೆ ಗ್ಯಾರಂಟಿ ಚೈನ್ ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣವಾ? ಇವಾಗ ನಾನು ಆನ್ಲೈನಲ್ಲಿ ಈ ತಾಳಿ ಚೈನ್ ಏನಿದೆ ಅದನ್ನು ಆರ್ಡರ್ ಮಾಡಿ ತರಿಸಿದ್ದು. ಸೊ ಇದನ್ನು ನಾನು ನಂದು ಕರಿಮಣಿ ಸರ ಇದೆಯಲ್ಲ ಅದರಲ್ಲಿರೋ ತಾಳಿನ ಈ ಚೈನ್ಗೆ ಹಾಕ್ಸೋಣ ಅಂತ ಹೇಳಿ ಹೊರಟಿದ್ದೀವಿ. ಬಿಸಿಲು ತುಂಬಾ ಇದೆ. ನಾವು ಹೋಗಿದ್ದು ಮಧ್ಯಾಹ್ನ. ನಾನು ಟೈಮ್ ನೋಡಿದ್ದಕ್ಕೆ ಸಂಜೆ ಒಂದು 5:30ಇಂದ 6:45 ಟೈಮ್ ಚೆನ್ನಾಗಿದೆ ಅಂತ ಹೇಳಿದರು. ಸೊ ಹಾಗಾಗಿ ಈ ಟೈಮಿಂಗ್ಸಲ್ಲಿ ಚೇಂಜ್ ಮಾಡ್ಕೊಬಿಡೋಣ ಅಂತ ಹೇಳಿ ನಾನು ಅಲ್ಲೋಗಿ ಚೇಂಜ್ ಮಾಡಿಸ್ಕೊಂಡ್ಬಂದಿದ್ದೀನಿ. ಸೊ ಇದು ನಾನು ಪಂಚಲೋಹ ಚೈನ್ ತಗೊಂಡಿರೋದು. ಮಾಮೂಲಿ ಗ್ಯಾರಂಟಿ ಚೈನ್ ಏನು ತಗೊಳಕ್ ಹೋಗಿಲ್ಲ. ಫಾರ್ ದ ಫಸ್ಟ್ ಟೈಮ್ ಮದುವೆ ಆಗಿ 5 ವರ್ಷ ಆಗಿದೆ ನಂದು. ಫಸ್ಟ್ ಟೈಮ್ ನಾನು ಕುತ್ತಿಗೆಯಿಂದ ತಾಳಿನ ತೆಗ್ದಿರೋದು. ಇದು ಈ ಕಾಲದಲ್ಲಿ ಇವಾಗಿರೋ ಜನ್ರೇಷನ್ಗೆ ಇದು ನಾರ್ಮಲ್ ಅನ್ಸ್ಬೋದು. ಬಟ್ ನನಗೇನೋ ಗೊತ್ತಿಲ್ಲ, ಅದೊಂಥರ ಫೀಲಿಂಗ್ ಅದ್ರ ಮೇಲೆ ತುಂಬ ಜಾಸ್ತಿನೇ ಇದೆ. ಕೆಲವೊಂದು ಡ್ರೆಸ್ಗಾಗಲಿ, ಕೆಲವೊಂದು ಫೋಟೋಶೂಟ್ಗಾಗಲಿ, ಇಲ್ಲ ಡೆಲಿವರಿ ಟೈಮಲ್ಲಾಗಲಿ ನಂದು ತಾಳಿ ತೆಗಿ ಅಂತ ಹೇಳಿದ್ರು ಕೂಡ ನನ್ನ ತಾಳಿ ಕಾಲುಂಗ್ರ ಇದುವರೆಗೂ ನಾನು ತೆಗ್ದಿರಲಿಲ್ಲ. ನಿಜ, ಒಂದೊಂದ್ಸಲಿ ಕೆಲಸದಲ್ಲೂ ಅಷ್ಟೇ. ನಾನು BA ಅಂದರೆ ಬ್ಯೂಟಿಷಿಯನ್ ಆಗಿ ಕೆಲ್ಸಕ್ಕೆ ಹೋಗ್ತಾ ಇದ್ನಲ್ಲ ಫೋರಮ್ ಮಾಲಲ್ಲಿ, ಅಲ್ಲೂ ಕೂಡ ತಾಳಿ ಚೈನ್ ಎಲ್ಲ ಅಲೋ ಇಲ್ಲ, ಟಿ ಶರ್ಟಲ್ಲೆಲ್ಲ ಕಾಣಿಸುತ್ತೆ, ರಿಮೂವ್ ಮಾಡಬೇಕು ಅಂತಲೇ ಹೇಳಿದರು. ಬಟ್ ನಾನು ಒಪ್ಪಿರಲಿಲ್ಲ. ಕಾಲರ್ ಇರೋ ಟಿ ಶರ್ಟ್ಸು, ಕಾಲರ್ ಇರೋ ಡ್ರೆಸ್ಸು ಇದೇ ಥರದ್ದು ವೇರ್ ಮಾಡಿಕೊಂಡು ನಾನು ಹೇಗೋ ಮೇಂಟೈನ್ ಮಾಡ್ತಿದ್ದೆ. ಬಟ್ ಫಾರ್ ದಿ ಫಸ್ಟ್ ಟೈಮ್ ನಾನು ಇದನ್ನು ರಿಮೂವ್ ಮಾಡಬೇಕಾದ್ರೆ ನಿಜ ನನಗೆ ಕಣ್ಣಲ್ಲಿ ನೀರು ಬಂತು. ಅಷ್ಟು ನನಗೆ ಫೀಲ್ ಆಯಿತು. ಕರಿಮಣಿ ನನಗೆ ಎಷ್ಟು ಇಷ್ಟ ಅಂದರೆ ನಿಜ ತುಂಬಾ ಇಷ್ಟ ನನಗೆ. ಆದರೂ ಯಾಕೆ ಇವಾಗ ಚೇಂಜ್ ಮಾಡಿಸ್ತಾ ಇದ್ದೀನಿ ಅಂದರೆ 5 ವರ್ಷ ಆಯ್ತಲ್ಲ, ನೋಡೋಣ, ಇರಲಿ ಇದು ಒಂದ್ಸಲಿ ಟ್ರೈ ಮಾಡೋಣ. ಬೇರೆ ಗ್ಯಾರಂಟಿದೆಲ್ಲ ಏನು ಗೊತ್ತಾ, ಸ್ನಾನ ಮಾಡಬೇಕಾದ್ರೆ ರಿಮೂವ್ ಮಾಡಬೇಕಾಗುತ್ತೆ, ಮತ್ತು ಅದಕ್ಕೆ ಬಿಸಿನೀರು ತಾಕಂಗಿಲ್ಲ, ಪರ್ಫ್ಯೂಮ್ ತಾಕಂಗಿಲ್ಲ, ಬ್ಲ್ಯಾಕ್ ಆಗುತ್ತೆ ಅಂತ ಇತ್ತು. ನನ್ನ ಫ್ರೆಂಡ್ಸು, ನಮ್ಮ ಸಂಬಂಧಿಕರೆಲ್ಲ ಯೂಸ್ ಮಾಡಿದ್ದಾರೆ. ಬಟ್ ಈ ಪಂಚಲೋಹ ಒಂದಲ್ಲ, ಎರಡಲ್ಲ, ಮೂರಲ್ಲ, ಒಂದು 6 ತಿಂಗಳಿಂದ ನಾನು ರಿಸರ್ಚ್ ಮಾಡಿ ರಿವ್ಯೂಗಳನ್ನ ನೋಡಿ ಈ ಪಂಚಲೋಹ ಚೈನ್ನ ನಾನು ತರಿಸಿರೋದು. ಸೊ ಇದು ನಾವು ಡೈಲಿ ವೇರ್ ಮಾಡ್ಬೋದು, ಮತ್ತು ಯಾವುದೇ ರೀತಿ ಇಚ್ಚಿಂಗ್ ಇರಲ್ಲ, ಮತ್ತು ಡೈಲಿ ಸ್ನಾನ ಮಾಡಿದ್ರು ಕೂಡ ಯಾವುದೇ ರೀತಿ ಬಿಸಿನೀರು ತಾಕಿದ್ರು ಇದು ಕಲರ್ ಹೋಗಲ್ಲ. ನಾವು ಡೈಲಿ ತೆಗೆದಿಡಬೇಕು ನೈಟ್ ಹೊತ್ತು ಅನ್ನೋ ಅವಶ್ಯಕತೆ ಇರಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಆರಾಮಾಗಿ ಈ ಚೈನ್ನ ಯೂಸ್ ಮಾಡ್ಬೋದು ಅಂತ ಮನ್ಸು ಮಾಡಿ ಕರಿಮಣಿ ತೆಗೆದು ಇದನ್ನು ಹಾಕೊಂಡೆ. ಈಗಿನ ಕಾಲದಲ್ಲಿ ಹೇಗೆ ಅಂದರೆ ಒಂದೊಂದು ಡ್ರೆಸ್ಸಿಗೆ ಮ್ಯಾಚ್ ಆಗಲ್ಲ ಅಂತ ತೆಗೆದಿಡೋದುಂಟು, ಇಲ್ಲ ಫೋಟೋಶೂಟ್ಗೆ ಇದು ಸರಿ ಹೊಂದಲ್ಲ ಅಂತ ತೆಗೆದಿಡೋದುಂಟು, ಇಲ್ಲಾಂದರೆ ನಮ್ಗೆ ಬರಲ್ಲ ಅಂತ ತೆಗೆದಿಡೋದುಂಟು. ಮಾಂಗಲ್ಯ ಅಂದರೆ ಆ ತಾಳಿ ಏನಿರುತ್ತೆ ಅದಕ್ಕೆ ಬೆಲೆನೇ ಇಲ್ಲ ಈಗಿನ ಜನ್ರೇಷನಲ್ಲಿ. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನನ್ನ ಒಪಿನಿಯನ್ ಏನಂದರೆ ಅದು ನಮ್ಮದು ಅಂತ ಇರೋ ಒಂದೇ ಒಂದು ವಸ್ತು ಅಂದರೆ ಅದು ತಾಳಿ ಮಾತ್ರ. ಸೊ ಹಾಗಾಗಿ ಅದನ್ನು ಎಷ್ಟು ಜೋಪಾನವಾಗಿ ಇಟ್ಕೋತೀವೋ ಅಷ್ಟೇ ಒಳ್ಳೆಯದು ಅಂತ ಹೇಳ್ತೀನಿ. ಇದರಿಂದ ಗಂಡಂಗೆ ಕೆಟ್ಟದಾಗುತ್ತೆ, ಗಂಡನ ಆಯುಸ್ ಕಮ್ಮಿ ಆಗುತ್ತೆ ಅನ್ನೋದೆಲ್ಲ ನಾನು ಕೂಡ ಒಪ್ಪಲ್ಲ. ಬಟ್ ಹೇಳಿದ್ದು ಪ್ರತಿ ಸಲಿನೂ ತೆಗ್ದಿಡೋದು, ಯಾವಾಗ ಬೇಕೋ ಅವಾಗ ಹಾಕೊಳ್ಳೋದು, ಅದೆಲ್ಲ ನಂಗೆ ಯಾಕೋ ಒಂಥರ ಮುಜುಗರ ಉಂಟು ಮಾಡುತ್ತೆ, ಒಂಥರ ಬೇಜಾರಾಗುತ್ತೆ ಇದನ್ನೆಲ್ಲ ನೋಡಿದ್ರೆ. ಸೊ ಹಾಗಾಗಿ ನಾನು ಈ ಆರ್ಟಿಫಿಷಿಯಲ್ ಚೈನ್ಗಳಿಗೆ ಅಷ್ಟಾಗಿ ಹೋಗಿರಲಿಲ್ಲ.
ಇವಾಗ ಈ ಪಂಚಲೋಹದ್ದು ಹೀಗೆ ಡೈಲಿ ಯೂಸ್ ಮಾಡ್ಬೋದು ಅಂತ ಹೇಳಿದ್ದಕ್ಕೆ ಇದನ್ನ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಸಂಜೆ 6:30 ಆಗಿದೆ. 6:45ವರೆಗೂ ಟೈಮ್ ಚೆನ್ನಾಗಿದೆ ಅಂದ್ರೆ ತಾಳಿ ಹಾಕೊಳಕ್ಕೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಇವಾಗ ಸಂಜೆ ಸ್ನಾನ ಮಾಡಿ, ಹೇಗಿದ್ರು ಮನೆ ಹತ್ರ ದೇವ್ರ ಮೆರವಣಿಗೆ ಬರುತ್ತೆ ಇವತ್ತು. ಇವಾಗ ಮನೆ ಹತ್ರನು ದೇವ್ರ ಕುಣಿಸಿ ಪೂಜೆ ತಗೋತಾರಂತೆ. ಸೊ ಹಾಗಾಗಿ ಹೇಗಿದ್ರು ಅದಕ್ಕೂ ಪೂಜೆ ಮಾಡ್ಬೇಕು ಅಂತ ಹೇಳಿ ಒಟ್ಟಿಗೆ ತಾಳಿ ಹಾಕ್ಸ್ಕೊಂಡಂಗೂ ಆಗುತ್ತೆ, ಪೂಜೆಗೆ ಇದ್ ಮಾಡ್ದಂಗೂ ಆಗುತ್ತೆ ಅಂತ ಹೇಳಿ ಮತ್ತೆ ಇವಾಗ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆಗೆ ಅಂತ ಕೂತಿದ್ದೀನಿ. ಸೊ ಆಕ್ಚುಲಿ ಏನಂತಾರೆ, ಸುಗಂಧರಾಜ ಹೂವ ಈ ಆರತಿ ಮಾಡಕ್ಕೆ ಅಂತ ತಂದಿದ್ದು. ಬಟ್ ಈ ತರ ಪ್ಲಾನ್ ಆದ್ಮೇಲೆ ಇದು ಸುಮ್ಮನೆ ಇತ್ತು ಫ್ರಿಜ್ ಅಲ್ಲಿ, ಇವತ್ತು ದೇವ್ರಿಗನ ಕೊಡೋಣ ಅಂತ ಹೇಳಿ ಹಾರ ಮಾಡಿ ಇಟ್ಟಿದ್ದಾರೆ. ಜೊತೆಗೆ ಒಂದಷ್ಟು ಕಾಡು ಮಲ್ಲಿಗೆ ಕೂಡ ಮಿಕ್ಕಿತ್ತು. ಸೊ ಹಾಗಾಗಿ ನಾನು ಹಬ್ಬದಲ್ಲಿ ದಿಂಡು ಮುಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ಇವಾಗ ಮಾಡ್ಕೊಡ್ತೀನಿ ಅಂತ ಹೇಳಿ ಅವಕ್ಕ ಮಾಡಿಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿತ್ತು. ಸ್ಪೆಷಲ್ ಮೂಮೆಂಟ್ಗೆ ಮುಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಮುಡ್ಕೋತಾ ಇದ್ದೀನಿ. ಈ ತಾಳಿ ಚೈನ್ ಏನಿದೆ ಇದನ್ನ ನಾನೇ ಹಾಕೊಬೋದಿತ್ತು, ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಅಂತ ಕೆಲವೊಬ್ರು ಅನ್ಕೊಬೋದು. ಬಟ್ ಇದು ನನಗೆ ಒಂಥರ ಎಮೋಷ್ನಲ್ ಮೂಮೆಂಟು, ಒಂಥರ ಸ್ಪೆಷಲ್ ಮೂಮೆಂಟು. ಆಗ್ಲೇ ಹೇಳ್ದಂಗೆ ತಾಳಿ ಯಾವಾಗ ಅಂದರೆ ಅವಾಗ ತೆಗೆಯೋದು, ಯಾವಾಗ ಅಂದರೆ ಅವಾಗ ಹಾಕೊಳ್ಳೋ ಅಂತ ಮನಸ್ಸು ನನಗಿಲ್ಲ. ಸೊ ಹಾಗಾಗಿ ಫಸ್ಟ್ ಟೈಮ್ ತಾಳಿ ತೆಗ್ದಿರೋದ್ರಿಂದ ಮತ್ತೆ ನನ್ನ ಗಂಡನೇ ಆ ತಾಳಿ ಚೈನ್ನ ನನಗೆ ಹಾಕಬೇಕು ಅನ್ನೋದು ನನ್ನ ಮನಸಾರ ಇಷ್ಟಪಟ್ಟಿದೆ. ಸೊ ಹಾಗಾಗಿ ಈ ಮೂಮೆಂಟ್ನ ಸ್ವಲ್ಪ ಸ್ಪೆಷಲಾಗಿ ಮಾಡೋಣ ಅಂತ ಈ ಥರ ಮಾಡ್ತಾ ಇದ್ದೀನಿ. ಸೊ ಇದು ಯಾವುದೇ ರೀತಿ ವಿಡಿಯೋಗೋಸ್ಕರ ಆಗಲಿ ಇಲ್ಲ ತೋರಿಕೆಗೋಸ್ಕರ ಆಗಲಿ ಮಾಡ್ತಾ ಇಲ್ಲ. ಈ ಸ್ಪೆಷಲ್ ಮೂಮೆಂಟ್ನ ಇನ್ನೂ ಸ್ಪೆಷಲ್ ಮಾಡೋಣ ಅಂತ ಈ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ಇದ್ರಲ್ಲ ಅಲ್ಲಿ ಇದೈತೆ, ಎತ್ಕೋಬಾ. ಸೊ ಇಷ್ಟೊತ್ತು ತಾಳಿನ ಕಲಶದ ಹತ್ರ ಇಟ್ಟಿದ್ವಿ, ಅದನ್ನ ಇವಾಗ ಇಡ್ತಾ ಇದ್ದೀನಿ. ಬೆಂಕಿ ಪಟ್ನ ಅಲ್ಲೋಡ, ನನ್ ದೀಪ ಅಂಟಿಸ್ತಿದ್ರೆ. ಅಪ್ಪ ಬಟ್ ನೋಡು, ಬಟ್ಟು ಅದಕ್ಕೆ ಹೂವ ಎತ್ಕೊಂಡಿದ್ದೆ, ಅಲ್ಲಿ ಕಡ್ಡಿ ಐತೆ ಎತ್ಕೊಂಡ್. ಅವ್ರಿಗೊಂದ್ 2 ಕೊಡು. ಹೂವ ಹಾಕಿ ಒಂದ್ಸರಿ ಚೆನ್ನಾಗಿಲ್ಲ ಕೊಟ್ಟದಿಲ್ವಾ? ಹೇಳು, ಕ್ಲೀನಾಗಿ ಬೇಡ್ಕೊಂಡು ಹಾಕು. ನೆಕ್ಸ್ಟ್ ವರ್ಷದಷ್ಟು ಚಿನ್ನದ ಹಿಂಗ ಹಾಕ್ಬೇಕು. ಕಡ್ಡಿ ಹಾಕು ಬಾಬು, ಹಾಕು ಬಾಬು. ಹಾಕ್ಬಿಡು ಅಪ್ಪಗೆ. ಅರ್ಶಿನ ಕುಂಕುಮ ಇಡು, ಅರ್ಶಿನ ಕುಂಕುಮ ಇಡು ನನ್ಗೆ. ಕ್ಲೀನ್ ಆಗಿ ಇಡುಪ್ಪ, ಇಲ್ಲಿ ಅವನಿಡ್ತಾನಂತ. ಇರು, ಕಾಲು ಮುಗಿತೀನಿ. ಸ್ವಾಮಿ ಒಳ್ಳೆ ಬುದ್ಧಿ ಕಲ್ತು ನಂಗೆ ನೆಮ್ಮದಿ ಕೊಟ್ಟು ಒಳ್ಳೆ ಜೀವನ ಸಾಗಿಸ್ತಾರೆ ಮಾಡಪ್ಪ. ಸಾಕು, ಎಷ್ಟಾಗ್ತಿದ್ಯೋ ಸ್ವಾಮಿ. ಮುಗಿಕ 5 ಲಕ್ಷ ಕೂಡ್ಲಕ್ಷ್ಮಿ ಬೇಗ ಹಂಗೆ ಸಾಕು ಬಾ.
ಅಮ್ಮ ಸ್ವಾಮಿ ಕಪಡ ಮಾಮಿ ಪಾಲ್ ಮಾಡ್ಬಿಡು, ಮಾಮಿ. ಅಮ್ಮ ಹಾ, ಮಾಮಿ ನನಗೆ ನನಗೆ ಮಾಮಿ ನನಗೆ ಮಾಮಿ ಮಾಡು ಇಲ್ಲಿ ಮಾಡು ಇಲ್ಲಿ ಮಾಡು ನನಗೆ ಮಾಮಿ. ಅಮ್ಮ ಅಮ್ಮಕ್ಕೆ ಅಮ್ಮಕ್ಕೆ ಅಮ್ಮ ಪಾನ್ ಅಪ್ಪ ಫೈನಲಿ ಮತ್ತೊಂದ್ಸಲಿ ಮದ್ವೆ ಆಗಂಗಾಯ್ತು. ಹ್ಮ್. ಖುಷಿ ಆಗ್ತಿದೆ ನನ್ಗೆ. ಇದೇ ತರದ್ದು ನೆಕ್ಸ್ಟ್ ವರ್ಷ ಅಷ್ಟರಲ್ಲಿ ಚಿನ್ನದು ಇದಕ್ಕಿನ್ನ ದೊಡ್ಡ ತಂದು ಹಾಕೋ ತರ ಆಗ್ಲಿ ಅಂತ ಆಶೀರ್ವಾದ ಮಾಡು. ಅಷ್ಟು ದುಡಿ, ಅಷ್ಟು ಚೆನ್ನಾಗಿರೋಣ. ಖುಷಿ ಆಯ್ತಾ? ಹ್ಮ್. ಏನ್ ಅನ್ನಿಸ್ತು? ಏನೋ ಅನ್ಸುತ್ತೆ. ಒಂದ್ಸಲಿ ಮದ್ವೆ ಆಗೆ ಹಂಗೆ ಇವಾಗ ಹಿಂಗೆ ಅಂತ್ಯಾ? ಮಾಮೂಲಿ universal concept ಅಲ್ಲ. ಓಕೆ. ಓಕೆ ಬಾಯ್. ಇದ್ರಲ್ಲಿ ಮೇನ್ ಏನು ಅಂದ್ರೆ ಇರು ಬಾಯ್ ಮಾಡುವಂತೆ. ಇದ್ರಲ್ಲಿ ಮೇನ್ ಏನು ಅಂದ್ರೆ ಯಾರ ಮದ್ವೆನೂ ಮಗು ಇರಲ್ಲ. ಇವತ್ ನಿನ್ ಮಗನ್ಗ ಭಾಗ್ಯ ಸಿಕ್ಕಿದೆ. ಅವ್ರ ಅಪ್ಪ ಅಮ್ಮನ್ ಮದ್ವೆ ನೋಡೋ ಯೋಗ ಸಿಕ್ಕಿದೆ ಅಲ್ವಮ್ಮ? ಅಲ್ವಾ ಪಪ್ಪು? ಅಲ್ಲಿ 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 ಅಮ್ಮ ಹ್ಯಾಪಿ ಆಯ್ತು? ಹ್ಯಾಪಿ ನೈತೆ ನಿನ್ಗೆ. ಇವತ್ತಿನ ದಿನ ಒಂಥರ ಡಿಫ್ರೆಂಟ್ ಫೀಲಿಂಗ್ಸ್, ಒಂಥರ ಡಿಫ್ರೆಂಟ್ ಆಗಿರೋ ಅನುಭವಗಳಾಯ್ತು. ಜೊತೆಗೆ ಈ ಚೈನ್ ನನ್ನ ಕುತ್ತಿಗೆಗೆ ಬಂದು ಸೇರಿದೆ. ನಂಗೆ ತುಂಬ ಖುಷಿ ಇದೆ. ಆ್ಯಕ್ಚುಲಿ ನನಗೆ ಇದಕ್ಕಿಂತ ಕರಿಮಣಿನೇ ತುಂಬ ಇಷ್ಟ ಆಯಿತು. ಬಟ್ 5 ವರ್ಷದಿಂದ ಕಂಟಿನ್ಯೂಸ್ ಆಗಿದ್ದಾನೆ. ಸ್ವಲ್ಪ ಚೇಂಜಸ್ ಇರಲಿ, ನಾನು ಕೂಡ ಇದು ಟ್ರೈ ಮಾಡೋಣ ಅಂತ ಹೇಳಿ ಇದನ್ನು ಹಾಕ್ಸಿದ್ದೀನಿ. ಬಟ್ ಇದರಲ್ಲಿ ತುಂಬಾ ಪ್ಯಾಟರ್ನ್ಗಳಿತ್ತು, ತುಂಬಾ ಡಿಸೈನ್ಸ್ ಇತ್ತು. ಬಟ್ ನನಗೆ ಈ ಕರಿಮಣಿ ಹೇಳಿದ್ನಲ್ಲ, ನಂಗೆ ಕರಿಮಣಿ ತುಂಬ ಇಷ್ಟ. ಸೊ ಹಾಗಾಗಿ ಈ ಕರಿಮಣಿ ಇರೋದೇ ಬೇಕು ಅಂತ ಹೇಳಿ ಇಷ್ಟು ದಿನ ಸ್ಟಾಕ್ ಇರಲಿಲ್ಲ. ಸ್ಟಾಕ್ ಬರೋವರೆಗೂ ವೆಯ್ಟ್ ಮಾಡಿ ಇದನ್ನು ತರಿಸಿ ಇವಾಗ ಟ್ರೈ ಮಾಡಿದೆ. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ನಾನು 2 ಲೇಯರ್ ತುಂಬ ದೊಡ್ಡದಾಗುತ್ತೆ ಬೇಡ ಅಂತ ಫೀಲಿಂಗಲ್ಲೇ ಇದೆ. ಬಟ್ ಯಾವಾಗಲೂ ಒಂದೇ ಥರ ಇರೋಕ್ಕಾಗಲ್ಲ ಅಂತ ಹೇಳಿ ಸ್ವಲ್ಪ ಡಿಫ್ರೆಂಟಾಗಿರೋಣ ಅಂತ ಇವಾಗ ಈ ಚೈನ್ನ ಹಾಕ್ಸಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಓಕೆ, ಲೆಂತು ಕೂಡ ಕರೆಕ್ಟಾಗಿದೆ. ಒಂಥರ ಖುಷಿ ಆಗ್ತಿದೆ. ಸೊ ಮತ್ತು ಇವಾಗ ದೇವ್ರು ಬರೋದಿದೆ. ಸೊ ಅದು ಎಷ್ಟೊತ್ತಾಗುತ್ತೆ ಅಂತ ಹೇಳೋಕ್ಕಾಗಲ್ವಂತೆ. ಒಂದು 9 ಗಂಟೆ 10 ಗಂಟೆ ಅಷ್ಟರಲ್ಲಿ ಎಲ್ಲ ಬೀದಿಲಿ ಎಲ್ಲ ಮನೆ ಹತ್ರ ಹೋಗಿ ಬಂದು ಆಮೇಲೆ ಈ ಸೈಡ್ ಬರೋ ಅಷ್ಟರಲ್ಲಿ 1 ಗಂಟೆ ಆಗುತ್ತಾ, 3 ಗಂಟೆ ಆಗುತ್ತಾ, 5 ಗಂಟೆ ಆಗುತ್ತಾ ಬೆಳಗಿನ ಜಾವ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಎಲ್ಲ ತಿಂದು ಅಡುಗೆ ಮಾಡಿ ಊಟ ಮಾಡಿ ಎಲ್ಲರೂ ಮಲ್ಕೊಳಕ್ಕೆ ಹೋಗಿದ್ದಾರೆ. ಆ್ಯಕ್ಚುಲಿ ಅದು ಮಲಗಬಾರ್ದು, ಎದ್ದಿಡೋಣ ಅಂದ್ವಿ. ಬಟ್ 3 ಡೇಸ್ 4 ಡೇಸಿಂದ ಕಂಟಿನ್ಯೂಸ್ ಆಗಿ ನಿದ್ದೆ ಇಲ್ಲದೆ ಇರೋದ್ರಿಂದ ಹೇಗಿದ್ರು ಬಂದರೆ ಟಮಟೆ ಸೌಂಡ್ ಆಗೇ ಆಗುತ್ತೆ. ಅವಾಗ ಎದ್ದು ಬರೋಣ, ಆವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ನಾನು ಕೂಡ ನೋಡಿ ಹೆಂಗೆ ಒದ್ದಾಡ್ತಾ ಇದ್ದಾನೆ. ನಿದ್ದೆ ಬಂದುಬಿಟ್ಟು ಅವನ್ನ ಕೂಡ ಮಲಗಿಸ್ಬಿಟ್ಟು ಇವಾಗ ನಾನು ಕೂಡ ಮಲ್ಗಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ 12 ಗಂಟೆ, ಹತ್ತತ್ರ 12 ಗಂಟೆ ಆಗಿದೆ. 11:40 ಆಗಿದೆ. ಸೊ ಇವಾಗ ದೇವ್ರ ಮೆರವಣಿಗೆ ಸ್ಟಾರ್ಟ್ ಆಗಿದೆಯಂತೆ. ಪಕ್ಕದ ಏರಿಯಾ ಎಲ್ಲ, ಪಕ್ಕದ ರೋಡಲ್ಲೆಲ್ಲ. ಸೊ ಇನ್ನೇನು ಬರುತ್ತೆ ಅಂತ ಹೇಳಿ ಇವಾಗ ಏನಂತಾರೆ ರೋಡೆಲ್ಲ ತೊಳೆದು ದೊಡ್ಡ ರಂಗೋಲಿ ಹಾಕಿ ಬಣ್ಣ ತುಂಬ್ತಾ ಇದ್ದಾರೆ. ಸೊ ಹಾಗಾಗಿ ಇಷ್ಟೊತ್ತು ನಾನು ವಿಡಿಯೋ ಎಡಿಟ್ ಮಾಡ್ಕೊಂಡು ಬಂದಿದ್ದೆ. ಸೊ ನಂದಿತಾ ಬಂದು ಎಲ್ಲ ಈ ಥರ ಮಾಡ್ತಾಯಿದ್ದಾರೆ, ಬನ್ನಿ ನಾವು ಬಿಡೋಣ ಅಂತ ಹೇಳಿ ಕರೆದ್ಲು. ಹಾಗಾಗಿ ರೋಡೆಲ್ಲ ತೊಳೆದು ರಂಗೋಲಿ ಬಿಡೋಕ್ಕೆ ಬಂದಿದ್ದೀವಿ. ಆಲ್ರೆಡಿ ಅಲ್ಲೆಲ್ಲ ರಂಗೋಲಿ ಬಿಟ್ಟಿದ್ದಾರೆ. ರೋಡಲ್ಲೂ ಅಷ್ಟು ದೊಡ್ಡ ರಂಗೋಲಿ ಬಿಟ್ಟಿದ್ದಾರೆ. ಅದು ಯಾರು ಬಿಟ್ಟರೋ ಗೊತ್ತಿಲ್ಲ, ನೋಡ್ಕೊ ಬರ್ತೀನಿ, ತಡಿತಾರೆ ಬರ್ತೀನಿ. ಆಮೇಲೆ ನಾನು ವಿಡಿಯೋ ಮಾಡ್ತೀನಿ. ಇವಾಗ ಸುಮ್ಮನೆ ಕೂತ್ಕೊಂಡು ನಾನು ಬೇಕಾಗಿರೋ ಮಾಡ್ತೀನಿ. ನಾನು ಹೆಂಗೂ ಸಖತ್ತಾಗಿ ಮಾಡ್ತೀನಿ ಗೊತ್ತಾ, ಈ ಅಷ್ಟೆಲ್ಲ ಹಾಕಿ. ಆ್ಯಕ್ಚುಲಿ ನೆಲ ಎಲ್ಲ ಒದ್ದೆ ಆಗಿರೋದ್ರಿಂದ ನಾನು ನಂದಿತಾ ಬ್ಯುಸಿ ಆಗಿರೋದ್ರಿಂದ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಯಾರೂ ಸಿಗಲಿಲ್ಲ. ಹಾಗಾಗಿ ಅಲ್ಲಿ ಪುಟಾಣಿ ಮಕ್ಕಳಿದ್ರು. ಸೊ ಅವ್ರ ಕೈಯಲ್ಲಿ ವಿಡಿಯೋ ಮಾಡಿ ಅಂತ ಕೊಟ್ಟರೆ ಅವರು ಎಷ್ಟು ಕ್ಯೂಟಾಗಿ ಮಾತಾಡ್ತಾಯಿದ್ರು. ಸೊ ಹಾಗಾಗಿ ಅದನ್ನು ನಾನು ಅಂದರೆ ವಾಯ್ಸ್ ಎಡಿಟ್ ಮಾಡಿದೆ, ಅದನ್ನು ಕ್ಯಾಪ್ಕಿದ್ದೀನಿ. ತುಂಬ ನಗು ಬಂತು ನಂಗೆ ಅವ್ರ ವಾಯ್ಸ್ ಕೇಳ್ತಿದ್ರೆ.
ನನಗೆ ಅಷ್ಟಾಗಿ ದೊಡ್ಡ ರಂಗೋಲಿಗಳು ಬಿಡಕ್ಕೆ ಬರಲ್ಲ ಅಂತ ಹೇಳಿ ನಿನ್ನೆ ಏನು ರಂಗೋಲಿ ಬಿಟ್ಟಿದ್ವಿ ಅದೇ ಜಾಗದಲ್ಲಿ ಒಂದು ಸ್ವಲ್ಪ ಮೀಡಿಯಮ್ ಆಗಿರೋ ರಂಗೋಲಿ ಬಿಟ್ಟು ಬಣ್ಣ ತುಂಬೋಣ. ಇನ್ನು ರೋಡಲ್ಲಿ ದೊಡ್ಡ ರಂಗೋಲಿ ಬಿಟ್ಟು ಹಾಗೆ ಬಿಡೋಣ, ಬಣ್ಣ ಏನು ತುಂಬೋದು ಬೇಡ ಅಂತ ಹೇಳಿ ನಂದಿತಾ ಹೇಗಿದ್ರು ದೊಡ್ಡ ರಂಗೋಲಿ ಬಿಡ್ತೀನಿ ಅಂತ ಹೇಳಿದ್ಲು. ಸೊ ಹಾಗಾಗಿ ನಾನು ಇಲ್ಲಿ ಮೀಡಿಯಮ್ ರಂಗೋಲಿನ ಬಿಟ್ಟು ಬಣ್ಣ ತುಂಬಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫೈನಲಿ ನಾನು ಬಿಟ್ಟಿರೋ ರಂಗೋಲಿ ಈ ಥರ ಇದೆ. ಇಲ್ಲಿ ಸ್ವಲ್ಪ ರಫ್ ಇರೋದ್ರಿಂದ ನೀಟಾಗಿ ಬರಲಿಲ್ಲ, ಬಟ್ ಓಕೆ ನೋಡೋ ಅಷ್ಟಿದೆ, ಕಲರ್ಫುಲ್ ಆಗಿದೆ. ಅದಾದಮೇಲೆ ಇದು ನಂದಿತಾ ಬಿಡಿಸಿರೋದು ಬಾರ್ಡರ್ ರಂಗೋಲಿ, ಎಷ್ಟು ದೊಡ್ಡದಾಗಿದೆ ನೋಡಿ. ಸೊ ಆ ಕಡೆ ಖಾಲಿ ಇತ್ತು ಅಂತ ಹೇಳಿ ಆ ಕಡೆ ಒಂದು ಬಿಡು ಅಂತ ಹೇಳಿದ್ದೀನಿ. ಜೊತೆಗೆ ಅಲ್ಲಿ ಬಿಟ್ಟಿದ್ದಾಳಲ್ಲ ಬಾರ್ಡರು, ಅದನ್ನೇ ಇಲ್ಲೂ ಕೂಡ ಇಲ್ಲಿ ಸ್ವಲ್ಪ ದೊಡ್ಡದಾಗಿ ಅದನ್ನೇ ಬಿಟ್ಬಿಡು ಅಂತ ಹೇಳಿದೆ, ಯಾಕಂದರೆ ಖಾಲಿ ಇರಬಾರ್ದಲ್ಲ. ಸೊ ದೊಡ್ಡದಾಗಿ ಕಾಣಿಸ್ಲಿ ಅಂತ ಹೇಳಿದೆ. ನೋಡಬೇಕು ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತ. ಫೈನಲ್ ಆಗಿ ಇಲ್ಲಿ ಈ ಥರ ಬಂದಿದೆ. ಅದೊಂದಕ್ಕೆ ಕಲರ್ ಹಚ್ಚಿರೋದು ನಾವು, ಯಾಕೆಂದರೆ ಸುಮ್ಮನೆ ಎಲ್ಲ ಇಲ್ಲೆಲ್ಲ ಹಾಳಾಗುತ್ತೆ, ಕುಣಿಬೇಕಾದ್ರೆ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳಿ ಅಲ್ಲಿ ಮಾತ್ರ ಕಲರ್ ಹಚ್ಚಿದ್ದೀವಿ. ಇಲ್ಲಿ ನಾರ್ಮಲ್ ಎಳೆ ರಂಗೋಲಿ ಬಿಟ್ಟಿದ್ದೀವಿ. ಸೊ ಇವರೆಲ್ಲ ಯಾವ ಥರ ಬಿಟ್ಟಿದ್ದಾರೆ ಒಂದು ರೌಂಡ್ ನೋಡ್ಕೊಬಂದ್ಬಿಡೋಣ. ಚಳಿ ಫುಲ್ ತುಂಬ್ತೀನಿ ಅಂದಲೇ, ಅವರು ಅಷ್ಟೇ ಒಂದು 4-5 ರಂಗೋಲಿ ಬಿಟ್ಟಿದ್ದಾರೆ ಒಟ್ಟಿಗೆ. ದೇವ್ದ ಥರ 2 ಗಂಟೆ ರಾತ್ರಿಲಿ ಹ್ಞೂ 2 ಗಂಟೆ ರಾತ್ರಿಲಿ ಹುಚ್ಚಿರ ಥರ ತಿರುಗ್ತಾ ಇದ್ದೀವಿ. ಅಯ್ಯಪ್ಪ, ಇದು ಕಣೆ ಊರ ಕಡೆ ಬಿಡಿಸ್ತಾರಲ್ಲ ದೊಡ್ಡ ರಂಗೋಲಿ. ಮತ್ತು ಅವ್ರು ಬಿಡಿಸ್ಬೇಕು ಅಂದ್ಕೊಂಡಿದ್ರೆ ಈ ರಂಗೋಲಿ ಅದೇ ಊರ ಕಡೆ ಪಾಪ.
ಮಾಡಿರ್ತೀನಿ. ಸೊ ಇವಾಗ ದುರ್ಗಮ್ಮ ದೇವಿನ ಈ ರಥದಲ್ಲಿ ಕೂರಿಸ್ಕೊಂಡು ಪ್ರತಿಯೊಂದು ಬೀದಿಲೂ ಮೆರೆಸ್ತಾರೆ. ಸೊ ಇದೆಲ್ಲ ನೋಡೋದು ತುಂಬ ಕಮ್ಮಿ ಸಿಗುತ್ತೆ, ಹಾಗಾಗಿ ನಾನು ಎಲ್ಲೂ ಕಟ್ ಮಾಡ್ದಿರ ವಿಡಿಯೋ ಲಾಂಗ್ ಆದರೂ ಪರವಾಗಿಲ್ಲ ಅಂತ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ನಾನು ಸೌಂಡ್ ಸಮೇತ ಹಾಕಿದ್ದೀನಿ. ಟೈಮ್ 5:30 ಆಗಿದೆ. ದೇವ್ರ ಮನೆ ಹತ್ರ ಬರೋಷ್ಟರಲ್ಲಿ 4:45 ಗಂಟೆ ಆಗಿತ್ತು. ಸೊ ಎದ್ದು ಮತ್ತೆ ಮುಖ ಕೈಗಳೆಲ್ಲ ತೊಳ್ಕೊಂಡು ದೀಪ ಅಂಟಿಸಿ ದೇವ್ರಿಗೆ ಎರಚಬೇಕು ಅಂತಲೇ ಇದ್ರ ತುಂಬ ಹೂವು ತುಂಬಿಕೊಂಡಿದ್ವಿ. ಬಟ್ ಅದನ್ನು ವಿಡಿಯೋ ಯಾರು ಕ್ಯಾಪ್ಚರ್ ಮಾಡಲಿಲ್ಲ. ನಂದು ಬೇಜಾರಾಯಿತು. ಬಟ್ ದೇವ್ರು ತುಂಬಾ ಚೆನ್ನಾಗಿ ಆಡ್ತು ದೇವರು ಮನೆ ಮುಂದೆ. ಓಕೆ, ದೇವ್ರದ್ದು ಮೆರವಣಿಗೆ ಎಲ್ಲ ಅಂದರೆ ದೇವ್ರ ಮನೆ ಮುಂದೆ ಬಂದು ಮೆರವಣಿಗೆ ಎಲ್ಲ ಚೆನ್ನಾಗಿ ಆಯಿತು. ನನಗಂತೂ ತುಂಬ ಖುಷಿ ಆಯಿತು ಇದೆಲ್ಲ ನೋಡಿ. ವಿಡಿಯೋ ಇದರಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಕಂಟಿನ್ಯೂಸ್ ಆಗಿ ನೋಡಿದ್ದೀರಾ ಅಂತ ಕೂಡ ಅನ್ಕೋತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾ ಇರೋಲ್ಲ ಇನ್ನು ನನ್ನ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬಾಯ್ ಬಾಯ್.